ಹಾಯ್, ನಮಸ್ಕಾರ ಸ್ನೇಹಿತರೆ. ಬನ್ನಿ, ಈ ದಿನ ನಾವು ಅಪ್ಪಟ ಹಳ್ಳಿ ಟೇಸ್ಟ್ ಇಲ್ಲಿ ಟೊಮಟ ಅಥವಾ ಲೋಕಲಲ್ಲಿ ತಂಬಿಟ್ಟು ಮಾಡೋ ವಿಧಾನವನ್ನು ನೋಡ್ತಾ ಹೋಗೋಣ. ಮುಂದೆ ನಮ್ಮ ಮಾಡೋ ವಿಧಾನವನ್ನು ನಮ್ಮ ಮಾಧುಶ್ ಅವರು ನಿಮಗೆ ಹೇಳ್ತಾ ಹೋಗ್ತಾರೆ. 1/4 kg ಮುರುಗಡ್ಲೆ, 1/4 kg ಕಡಲೆಬೀಜ, ಹುರಿದಿರೋ ಕಡಲೆಬೀಜ, ಕೊಬ್ಬರಿ ತುರಿದಿರೋದು, ಒಂದು ಪ್ಯಾಕೆಟ್ 50 ಗ್ರಾಮ್ನಷ್ಟು ಎಳ್ಳು, ಸ್ವಲ್ಪ ಏಲಕ್ಕಿ, ಒಂದು 5-6 ಏಲಕ್ಕಿ ಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತರಿತರಿಯಾಗಿ ರುಬ್ಕೊಂಡಿದ್ದೀವಿ. ರುಬ್ಕೊಂಡು ಪಾಕಕ್ಕೆ ರೆಡಿ ಮಾಡ್ಕೊಂಡು ಪಾಕ ಹಾಕ್ಕೊಂಡು ತಂಬಿಟ್ಟು ಕಲಿಸೋದು. ಪಾಕ ರೆಡಿ ಆಗ್ತಾ ಇದೆ. ಒಂದು ಎಳೆ ಪಾಕ ಬಂದರೆ ಸಾಕು ಇದಕ್ಕೆ ತಂಬಿಟ್ಟಿಗೆ. ತಂಬಿಟ್ಟನ್ನು ಈಗ ರೆಡಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ತಂಬಿಟ್ಟನ್ನ ಕಲಿಸ್ತಾ ಇದ್ದೀವಿ. ಪಾಕ ಹಾಕ್ಕೊಂಡು ಅದು ಆರಕ್ಕೆ ಬಿಡಬಾರ್ದು, ಬೇಗ ಗಟ್ಟಿಯಾಗಿಬಿಡುತ್ತೆ. ಇಲ್ಲಾಂದರೆ ಹಿಟ್ಟು ತಂಬಿಟ್ಟು ಮಾಡೋಕ್ಕೆ ಬರೋಲ್ಲ, ಹಂಗೆ ಪುಡಿಯಾಗಿ ಉದುರೋಗ್ಬಿಡುತ್ತೆ. ಉಂಡೆ ಮಾಡಬೇಕು ನೀಟಾಗಿ. ಉಂಡೆ ಆಗಲಿಲ್ಲ ಅಂದರೆ ಹಾಗೆ ತಿನ್ನಬೇಕಾಗುತ್ತೆ ಪುಡಿನ. ಸ್ನೇಹಿತರೆ, ಬಿಸಿ ಬಿಸಿ ಟೊಮಟ ರೆಡಿಯಾಗಿದೆ. ಬನ್ನಿ ಟೇಸ್ಟ್ ಮಾಡೋಣ. ತಗೊಂಡು ಬನ್ನಿ, ನೋಡ್ಬೋದು ಭಾಳ ಸೊಗಸಾಗಿ ಬಂದಿದೆ ಟೊಮಟ. ಸ್ವರ್ಗ ಇಲ್ಲೇ ನೋಡಿ. ಇನ್ನು ಆಳಂಗಳು ಈ ಪಿಜ್ಜಾ, ಬರ್ಗರು, ಈ ಸ್ನ್ಯಾಕ್ಸು ತಿನ್ನೋಕ್ಕಿನ್ನ ಈ ಥರ ಮನೆಯಲ್ಲಿದೆ ಅಚ್ಚುಕಟ್ಟಾಗಿ ಮಾಡಿ ತಿಂದ್ಬಿಟ್ರೆ ಆರೋಗ್ಯ ಬಿಡುತ್ತೆ. ಇತ್ತೀಚೆಗೆ ಈ ಹಾರ್ಟ್ ಅಟ್ಯಾಕು, ಕಾರ್ಡಿಯಾಕ್ ಎಲ್ಲ ಬರ್ತಾಯಿದೆ. ಆಲ್ಮೋಸ್ಟ್ ನೀಟಾಗಿ ಈ ಥರ ಮನೆಯಲ್ಲಿ ಮಾಡ್ಕೊಂಡು ಇದಾಗಿತ್ತು ಸ್ನೇಹಿತರೆ ಅಪ್ಪಟ ಡೈಜೆಸ್ಟಲ್ಲಿ ಟೊಮಟ ಮಾಡೋ ವಿಧಾನ. ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಸ್ನೇಹಿತರ ಶೇರ್ ಮಾಡಿ, ಲೈಕ್ ಮಾಡಿ, ತಪ್ಪದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.